ಎಲ್ಲರಿಗೂ ನಮಸ್ಕಾರ. ಮಾತಾಡುವಾಗಲೇ ಗೋಪಿನಾಥ್ ಸಾಹೇಬರು ನೀವು ಅವ್ರಿಗೆ SMS ಮಾಡ್ಬೋದು ಉತ್ತರ ಕೊಡ್ತಾರೆ ಅಂತ ಹೇಳಿಬಿಟ್ರು. ಅದರಿಂದಾಗಿ ನಾನು ನಂಬರ್ ಕೊಡಬೇಕಾಗ್ತದೆ ಈಗ. ಸೊ ನಂಬರ್ ಕೊಡ್ತೇನೆ, ನೋಟ್ ಮಾಡಿಕೊಳ್ಳಿ. ಆದರೆ SMS ಮಾಡಬೇಡಿ. ಟೆಲಿಗ್ರಾಮ್ ಮೆಸೆಂಜರ್ ಇದೆ, ಅದರಲ್ಲಿ ನೀವು ಮೆಸೇಜ್ ಮಾಡ್ಬೋದು. ವಾಟ್ಸಪ್ಪಲ್ಲಿ ನಾನು ಇಲ್ಲ ಆ ನಂಬರಲ್ಲಿ. 9663369000 966336900. ಟೆಲಿಗ್ರಾಮ್ ಮೆಸೆಂಜರಲ್ಲಿ ಮೆಸೇಜ್ ಮಾಡ್ತೀವಿ ಅಂದರೆ ನಿಜವಾಗಲೂ ಏನು ನಿಮಗೂ ಡೌಟ್ ಇದೆ, ಈಗ ಕೇಳೋಕ್ಕಾಗಲಿಲ್ಲ, ನಾನೇನೋ ಮಾತಾಡಿದ್ದೇನೆ ಈ ಬಗ್ಗೆ, ಇಫ್ ಯು ವಾಂಟ್ ಹ್ಯಾವ್ ಎನಿ ಡೌಟ್ ಮಾಡ್ಬೋದು. ನಾನು ಅದೇ ಥರ ಟೆಕ್ಸ್ಟ್ ಮಾಡ್ತೇನೆ, ಕಾಲ್ ತೊಗೊಳ್ಳೋದಿಲ್ಲ. ಈಗಲೂ ಕೂಡ ಈಗ 13 ವರ್ಷ ಆಯ್ತು ಸರ್ ಗೋಪಿನಾಥ್ ಸರ್. ಆಫ್ಟರ್ ಲೀವಿಂಗ್ ಮೈಸೂರು 13 ವರ್ಷ ಆಯಿತು. ಈಗಲೂ ನಾನು ಫೋನ್ ಕಾಲ್ ತೊಗೊಳ್ಳಲ್ಲ, ಮೆಸೇಜ್ ಮಾತ್ರ ಮಾಡ್ತೇನೆ. ತಮ್ಮ ಮಾತು ಕೇಳಿದ ಮೇಲೆ ನನಗೆ ಅರ್ಥ ಆಯಿತು, Annamalai IPS is not the only person. You would have made a lot of Annamalais actually. Wonderful speech. Thank you very much for that. ನಮಗೆಲ್ಲ ಗೊತ್ತಿದೆ ಇಲ್ವೋ, ಅಣ್ಣಾಮಲೈ IPS ಈಗ ರಿಸೈನ್ ಮಾಡಿ ಅವರು ಪೊಲಿಟಿಕ್ಸ್ಗೆ ಹೋಗಿದ್ದಾರೆ. ಈ ಈಸ್ ಅ ಪ್ರಾಡಕ್ಟ್ ಆಫ್ ಸಂಕಲ್ಪ. ಎ ಸ್ಟಡಿ ಇಸ್ ದೇರ್. ಮೊದಲನೇದಾಗಿ ಐ ವಾಂಟ್ ಟು ಥ್ಯಾಂಕ್ ರವೀಂದ್ರ ಭಟ್ ಸರ್. ಅವರು ನನಗೆ ಆತ್ಮೀಯರು. ನಮ್ಮ ಜೊತೆಗೆ ವಿ ಹ್ಯಾವ್ ಡಿಸ್ಕಸ್ ಅ ಲಾಟ್ ಆಫ್ ಥಿಂಗ್ಸ್ ನಾನು ಇಲ್ಲಿ DC ಇರುವಾಗ. ಈಸ್ ಅ ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್. ಇನ್ಫ್ಯಾಕ್ಟ್ ನಿಮಗೆಲ್ಲ ಒಂದು ಮಾಡೆಲ್ ಥರ. ಟ್ರೈ ಟು ಫೈಂಡ್ ಮೋರ್ ಅಬೌಟ್ ಹಿಮ್, ಯು ವಿಲ್ ನೋ ವಾಟ್ ಐ ಮೀನ್. ನೀವು ಸ್ವಲ್ಪ ನೀವೇ ಮಾಡಬೇಕಲ್ಲ. ಯು ಆಲ್ಸೋ ಹ್ಯಾವ್ ಟು ಡೂ ಲಿಟಲ್ ಮೋರ್ ವರ್ಕ್. ಎವ್ರಿಥಿಂಗ್ ಡಸಂಟ್ ಕಮ್ ಇನ್ ಅ ಸ್ಪೂನ್ ಆ್ಯಕ್ಚುಲಿ. ಮೈ ಕಲೀಗ್, ಡಿಯರ್ ಫ್ರೆಂಡ್ ಚೇತನ್ IPS, ಪನಿರಾಜ್ ಸರ್, ಸಂದೀಪ್, ಇಟ್ಸ್ ಮೈ ಪ್ಲೆಷರ್ ಟು ಬಿ ವಿತ್ ಆಲ್ ಆಫ್ ಯು ಹಿಯರ್. ತುಂಬ ತುಂಬ ಧನ್ಯವಾದಗಳು ಟು ಮೇಕ್ ಮಿ ಎ ಪಾರ್ಟ್ ಆಫ್ ದಿಸ್ ಫೋರಮ್. ಗೋಪಿನಾಥ್ ಸರ್ ಮಾತಾಡುವಾಗ ಈ ಟಾಕ್ಡ್ ಅಬೌಟ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ವಾಟ್ ಈಸ್ ಗ್ರ್ಯಾಂಡ್ ಡಾಟರ್ ಟೋಲ್ಡ್ that you are a pig. In fact, there's a lot deep meaning for those persons like you who want to do something in life in that message. Nanu I will make the whole thing very short. Ellarku we all love shortcuts. You have no time, you love capsules, you all want a silver bullet. ಯಾರು ಕೂಡ 5 ವರ್ಷ 6 ವರ್ಷ ಕೂತ್ಕೊಂಡು ಓದೋಕ್ಕೆ ಯಾರಿಗೂ ಟೈಮ್ ಇಲ್ಲ. ಎವ್ರಿಬಡಿ ವಾಂಟ್ಸ್ ಟು ಕ್ಲಿಯರ್ ದ ಎಕ್ಸಾಮ್ ಇನ್ ದ ಫಸ್ಟ್ ಅಟೆಂಪ್ಟ್ ಆರ್ ಸೆಕೆಂಡ್ ಅಟೆಂಪ್ಟ್. ಎಷ್ಟು ನಾಲೆಜು ಬೇಕಾಗಿದೆಯೋ ಟು ಕ್ಲಿಯರ್ ದ ಎಕ್ಸಾಮ್ ಇನ್ UPSC ಆರ್ KPSC, ಇಟ್ ಟೇಕ್ಸ್ ಆಲ್ಮೋಸ್ಟ್ 6 years ಟು ಲರ್ನ್ ಆ್ಯಂಡ್ ಮಾಸ್ಟರ್ ದೋಸ್ ಸಬ್ಜೆಕ್ಟ್ಸ್. ಆದರೆ ನಾವೆಲ್ಲ ವಿ ಆಲ್ ಗೋ ಫಾರ್ ಗೈಡ್, ವಿ ಆಲ್ ಗೋ ಫಾರ್ ಕೋಚಿಂಗ್ ಸೆಂಟರ್, because we wanted to make things short and easy, alva. So I will come back to the point of being called as a pig. I wanted to give you 5 important things, not shortcuts. 5 important learnings which I have learnt, I want to share with you. I think for that reason only Ravindra sir has called me here to share what I have learnt. I am not going to give you a formula, but 5 things, 5 learnings which may help you in achieving what you want to do in life. First thing is, if you want to do something, ಆ ಬಗ್ಗೆ ನಿಮ್ಗೊಂದು ಆಸೆ ಇರಬೇಕು. You should have a desire to do it. If you want to do UPSC or KPSC, IAS, IPS, IRS, IFS, whatever you want to do, ಮೊದಲೇ you will have one ambition, you will have one desire to become that. Everybody wants something. As Gopinath sir rightly said, even animals also desire something. So what makes you and the animals different? ಎಲ್ಲಿ ಗೋಪಿನಾಥ್ ಸರ್ ಬಿಟ್ಟರು. ಇನ್ಫ್ಯಾಕ್ಟ್ ಅವ್ರು ಮಾತಾಡ್ತಾವಾಗ ನನಗೆ ಅರ್ಥ ಆಯಿತು. ಐ ವಾಸ್ ಥಿಂಕಿಂಗ್ ದ್ಯಾಟ್ ಆಲ್ 3 of us are not going to repeat anything. We are going to talk different things. And what he has started, I am following it now.
The important thing is that you should have a purpose in life. ಈಗ ನೀವು if you wanted to become an IAS officer, IPS officer, don't do backwards. ಮೊದಲ ನಾ ಆಗಬೇಕಂತ ತಿಳ್ಕೊಂಡ್ಬಿಟ್ಟು ಆಮೇಲೆ ನಾ IAS ಆಗಿ ಏನು ಮಾಡ್ತೇನೆಂದು don't go in the reverse side. First, start with a clean slate. Clean slate. You first think what you want to do in life. What you want to do it ಅಂದರೆ ಅವ್ರು not like I will do engineering ಮಾಡ್ತಾನೆ ಅದು ಮಾತು ಆ ಥರ ಇಲ್ಲ. What is the purpose? They in fact say there should be something which should haunt you ಅಂತ ಹೇಳ್ತಾರೆ. Something which will not allow you to sleep. If you do not have it in you, then you have not found the purpose of life yet. If you are able to sleep peacefully, if you are able to enjoy every minute of your life, then I would say that you have not yet found your purpose. Because if you have a purpose, unless you achieve it, it will not allow you to sleep. ಆ ಥರ ಏನಿದೆಯಾ ನೀವೇ ದ ಕ್ವಶನ್ ಯು ಶುಡ್ ಆಸ್ಕ್ ಯುವರ್ ಸೆಲ್ಫ್. ಎಲ್ಲ ಮೀಟಿಂಗ್ಲ ಮುಗಿದ ಮೇಲೆ ಆಫ್ಟರ್ ಯು ಟಾಕ್ ಯು ಗಾಸಿಪ್ ವಿತ್ ಆಲ್ ಯುವರ್ ಫ್ರೆಂಡ್ಸ್ ಎವ್ರಿಬಡಿ ಆಫ್ಟರ್ ಯುವರ್ ಲಂಚ್ ಆಫ್ಟರ್ ಯುವರ್ ಆಫ್ಟರ್ನೂನ್ ನ್ಯಾಪ್ ಎಲ್ಲ ಆದಮೇಲೆ ವೆನ್ ಯು ಆರ್ ಅಲೋನ್ ನಿಧನ್ ಮಾಡೋಕೆ ಹೋಗ್ತಿರಲ್ಲ ದಟ್ ಟೈಮ್ ಯು ವಿಲ್ ಬಿ ಅಲೋನ್ ಆ್ಯಕ್ಚುಲಿ. ದಟ್ ಟೈಮ್ ಯು ಆಸ್ಕ್ ದಿಸ್ ಕ್ವಶನ್, is there anything in me which doesn't allow me to sleep, which will make me to think? ಏನಿದೆಯಾ ನೋಡಿ, ಅದು ದಟ್ಸ್ ವೆರಿ ಇಂಪಾರ್ಟೆಂಟ್. ಇಫ್ ಯು ಡು ನಾಟ್ ಹ್ಯಾವ್ ದ್ಯಾಟ್, ದೆನ್ ಯಾವ ಒಂದು ವಿಷಯ ಕೂಡ ನೀವು ಮಾಡಲಿಕ್ಕೆ ನಿಮಗೂ ಆ ಒಂದು ಶಕ್ತಿ ಬರಲ್ಲ, ಎನರ್ಜಿ ಬರಲ್ಲ ನಿಮಗೂ. ಆ್ಯಂಡ್ ಯು ನೀಡ್ ಲಾಟ್ ಆಫ್ ದಿಸ್ ಎನರ್ಜಿ ಟು ಸಸ್ಟೈನ್ ದ ಪ್ರಿಪರೇಷನ್ ಆ್ಯಂಡ್ ಫಾರ್ ಕ್ಲಿಯರಿಂಗ್ ಎ ಕಾಂಪಿಟೇಟಿವ್ ಎಕ್ಸಾಮ್ ಲೈಕ್ ದ UPSC and KPSC. You can ask question yourself. And that purpose of life, that thought process which haunts you, that should have some connection with UPSC. You may have different type of purpose. You may say that I want to become the best musician in the world. Very good ambition. I want to become another Ilayaraja, A.R. Rahman. Very good ambition. For that you don't need UPSC. So, first thing is find out your purpose. Then second, whether your purpose is connection with IAS or IPS or IFS. A connection idiyo, then 50% of your problem is solved. If you have a purpose and the purpose is connected to UPSC or KPSC exam, what you are going to do, then ನಾನು ಕ್ಲಿಯರಾಗಿ ಹೇಳ್ತೇನೆ 50% you will clear the exam. There is no doubt about it, because you will have so much of energy, so much of force to do the work actually. If you do not have this, you have to please think why you are doing this. Very, very extremely important, the purpose, the idea, the thought process which haunts you to do something. Ide basic. First, I will say 5 points andre, you can take it as the, if I take a left hand, the thumb, the main thing is, do you have a purpose connecting to KPSC, UPSC? That's number one. Number two, I will take the second finger. I am giving these fingers because you can remember them. ನಿಮ್ಗೆ ನೆನಪಿರಬೇಕು, ಅದಕ್ಕೋಸ್ಕರ ಹೇಳ್ತಾ ಇರೋದು. I see lot of them from the maybe PUC ಇರ್ಬೋದು, all ಡಿಗ್ರಿ ಕಾಲೇಜ್ ಇರ್ಬೋದು. So you have lot of time, ಇನ್ನೂ ಟೈಮ್ ಇದೆ. They are not going to give this year prelims. Some of them may be giving actually, but you have time, you can plan. The finger, forefinger is for courage, ಧೈರ್ಯ. ಕರೇಜ್ ಅಂದರೆ ಏನು? ವಾಟ್ ಟೈಪ್ ಆಫ್ ಕರೇಜ್? ದರ್ ವಾಸ್ ಅ ಮೂವಿ, ಅಮೀರ್ ಖಾನ್ ಮೂವಿ, ಒಂದು ಟ್ರೈನಲ್ಲಿ ಓಡ್ತಾರಲ್ಲ, ಯಾವ ಮೂವಿ ಅದು? ಯು ವಿಲ್ ಬಿ ರನ್ನಿಂಗ್ ಅಕ್ರಾಸ್ ದ ಟ್ರೈನ್ ಆ್ಯಂಡ್ ಜಂಪ್. ದರ್ ವಾಸ್ ಅ ಮೂವಿ, ಹಿಂದಿ ಮೂವಿ, ಏನಪ್ಪ? ನಾಟ್ PK. ಇನ್ ದಟ್ ಮೂವಿ ಏನು ಮಾಡ್ತಾರೆ ಅಂದರೆ, ಅಮೀರ್ ಖಾನ್ ಇಸ್ ಅ ಹೀರೋ. ಸೊ ಯು ವಿಲ್ ಬಿ ಇನ್ ಅ ಟ್ರೈನ್ ಟ್ರ್ಯಾಕ್. ಆ ಟ್ರೈನ್ ಟ್ರ್ಯಾಕಲ್ಲಿ ದ ಟ್ರೈನ್ ವಿಲ್ ಬಿ ಕಮಿಂಗ್ ಫ್ರಮ್ ಆಪೋಸಿಟ್ ಸೈಡ್. He will race from this side, he will run, and before the train could hit him, he has to reach the particular point. I think that's something like that. Maybe Gulam also could be actually. So, ಅರ್ಥ ಆಯ್ತಲ್ಲ, ಟ್ರೈನು ಅದು ಒಂದೇ ಟ್ರ್ಯಾಕು, ನೀವು ಇಲ್ಲಿಂದ ಓಡಬೇಕು. ಯು ಶುಡ್ ರನ್ ಬಿಫೋರ್ ದ ಟ್ರೈನ್, ಆ್ಯಂಡ್ ದೇರ್ಸ್ ಅ ಫ್ಲಾಗ್ ಕೆಪ್ಟ್ ದೇರ್, ಆ್ಯಂಡ್ ಟ್ರೈನ್ ಮುಂದೆ ಬರ್ತಾ ಇದೆ. ಬಿಫೋರ್ ದ ಟ್ರೈನ್ ರೀಚಸ್ ದ ಫ್ಲಾಗ್, ಯು ಶುಡ್ ರನ್ ಆ್ಯಂಡ್ ಟೇಕ್ ದ ಫ್ಲಾಗ್ ಅವೇ. ಲೇಟ್ ಆಗ್ತದೆ ಏನಾಗ್ತದೆ? ಯು ವಿಲ್ ಡೈ, ವಿಲ್ ಬಿ ಹಿಟ್ ಬೈ ದ ಟ್ರೈನ್. ಅದು ಕೂಡ ಧೈರ್ಯವೇ ಅಲ್ವಾ? ಬಟ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಆ ಧೈರ್ಯ ಬಗ್ಗೆ ಮಾತಾಡ್ತಾ ಇಲ್ಲ.
I am talking about the courage to face failure. To face failure and not to die, to be alive. It's not very easy. When you are humiliated, when you face failure and you have to live, that's very difficult. Very easy to die, because many students after the exam result, 12th agli, yavado agli, they suicide. Yakandra, they are not able to face it actually. So facing defeat, facing failure needs lot of courage. You should have in you. You should have the humility in you. Humility andra eno. You should know that, okay, I am unfit for this at this point of time, but that's okay. I will become fit about this. That is very, very important. If you don't have that courage, then you will not have the strength to take the exam actually. Half of the time you'll be thinking about that only. Half of the time ಏನು ಮಾಡ್ತಾರೆ ಅವರು, ಈ ವರ್ಷ if I fail prelims ಏನು ಮಾಡೋದು ಅಂತ think ಮಾಡ್ತಾ ಇರ್ತಾರೆ. If I fail mains, if I don't get IAS ನಾ ಏನು ಮಾಡೋದು ಆಮೇಲೆ ಅಂತ. So that process, that thought will eat away your strength. Your brain ಇದಲ್ವಾ, ಅದು ಎಷ್ಟು ಎಫೆಕ್ಟಾಗಿ ಕೆಲಸ ಮಾಡ್ತಾ ಅಂದರೆ when it is relaxed, when the stress is the minimum, then your brain works very well. If you are worried about your future ಏನಾಗ್ತದೆ ಒಂದು ಫೇಲಿಯರ್ ಬಗ್ಗೆ ಥಿಂಕ್ ಮಾಡ್ತಾ ಅಂದರೆ ನೀವು ಓದೋದಲ್ಲಿ ಅರ್ಧ ಮಾತ್ರ ಒಳಗೆ ಹೋಗ್ತಾರೆ, ಮಿಕ್ಕದು ಅರ್ಥ ಆಗಲ್ಲ. ಸೊ ಇಮ್ಯಾಜಿನ್ ಯುವರ್ ಸೆಲ್ಫ್ ಫೇಸಿಂಗ್ ಫೇಲಿಯರ್. ಫಸ್ಟ್ ಟೈಮ್ when I went to the stage to talk, I was in 10th standard. ಸ್ಕೂಲಲ್ಲಿ ಬೈ ಮಿಸ್ಟೇಕ್ ನನ್ನ ಹೆಸರು ಹಾಕ್ಬಿಟ್ರು. ಆ್ಯಂಡ್ ನಾನು ಐ ಸ್ಟಡಿ ಇನ್ ಅ ಗೌರ್ಮೆಂಟ್ ಸ್ಕೂಲ್, ಇಂಗ್ಲೀಷ್ಲಾಗ ಗೊತ್ತಿರಲಿಲ್ಲ. ಸೊ ಐ ವೆಂಟ್ ಟು ದ ಸ್ಟೇಜ್. It was in English debate competition. I just stood there. I forgot everything actually. I could not speak a single word. They started laughing, all of them actually. Because school competition alla tumba ittu. They all laughed. So why I am saying this is, even now my English is bad, the different thing actually. So why I am saying this is, you should have the courage to face it. Parvagilla, whatever happens, I will see it. I joined the army, territorial army you call it, when I was 40 years old. Army there are two different type of recruitment in army. One is your regular short service commission that happened before 27 years you have to get recruited. There's one more commission called a territorial army commission where I got recruited. That upper age is 42, 42. ಆದರೆ ಸೆಲೆಕ್ಷನ್ ಪ್ರಾಸೆಸ್ ಸೇಮ್. 27 ವಯಸ್ಸಲ್ಲಿ ಏನು ನೀವು ಮಾಡಬೇಕಾಗಿದೆಯೋ 40 ವಯಸ್ಸು ಅದೇ ನೀವು ಮಾಡಲೇಬೇಕು, ಸೇಮ್ ಮಾಡಬೇಕು. ಓನ್ಲಿ ಏಜ್ ರಿಲ್ಯಾಕ್ಸೇಷನ್ ಅಷ್ಟೇ. ಸೊ ಐ ಹ್ಯಾವ್ ಟು ಕ್ಲೈಮ್, ಜಂಪ್, ವಾಕ್, ಎವ್ರಿಥಿಂಗ್ ಐ ಡಿಡ್. ರೋಪಲ್ಲಿ ನಾವು ಜಂಪ್ ಮಾಡ್ತೀವಿ. 40 ಇಯರ್ಸ್ ಪರವಾಗಿಲ್ಲ, ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆದಮೇಲೆ ದೇ ಟೇಕ್ ಯು ಟು ದಿ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇನ್ ದೇಹರಾದೂನ್. ಅಲ್ಲಿ ರೆಗ್ಯುಲರ್ ಆಫೀಸರ್ಗೂ ದೇ ಗಿವ್ 1 year ಟ್ರೈನಿಂಗ್. ಫಾರ್ ಪೀಪಲ್ ಲೈಕ್ ಅಸ್ ದೇ ಗಿವ್ 3 months ಟ್ರೈನಿಂಗ್. ಬಟ್ ಸೇಮ್ ಥಿಂಗ್ ಅಲ್ಲಿ ನಾನು 40 ವಯಸ್ಸು ಅಂದರೆ ಐ ಬಿಕಮ್ IAS when I was 27. ಸೊ ಆಸ್ ಅನ್ IAS ಆಫೀಸರ್, after working as Deputy Commissioner Mysore, after being MD of BESCOM, I went to join army. ಅಲ್ಲಿ ಅವರೆಲ್ಲ ನೋಡಲ್ಲ. I am telling you, in army they don't care when you are IAS or IPS. They absolutely don't care. So I have to take the bags and run like other children. ಇನ್ನೊಂದು ಹೇಳ್ತಾ ಇದ್ದಾನೆ, you won't believe, doing the training I got beaten actually. ಯಾಕಂದರೆ ಅಲ್ಲಿ ಎಲ್ಲ ಒಂದು ಕ್ಯಾಪೆಲ್ಲ ಕೊಡಲ್ಲ, IAS ಅಂತ ಬರೆದಿರಲ್ಲ ಆ್ಯಕ್ಚುಲಿ. ಯು ಆರ್ ಒನ್ ಅಮಂಗ್ ದಿ ಪೀಪಲ್ ಹು ಆರ್ ರನ್ನಿಂಗ್ ಆ್ಯಕ್ಚುಲಿ. ಸೊ ದೇ ಡೋಂಟ್ ಸಿ ಎನಿಥಿಂಗ್. ಸೊ ಮೈ ಫ್ರೆಂಡ್ ಆಸ್ಟ್ ಆ್ಯಕ್ಚುಲಿ, ಬ್ಯಾಚ್ಮೇಟ್ ಕೇಳಿದವನು, ನೀವು ನಿಮ್ಮ ಸಿವಿಲ್ ಸರ್ವಿಸಲ್ಲಿ ನಿಮ್ಮ ರ್ಯಾಂಕು ಯು ಆರ್ ಅಟ್ ದ ಲೆವೆಲ್ ಆಫ್ ಒನ್ ಬ್ರಿಗೇಡಿಯರ್, ನೀವು ಯಾಕೆ ಹೋಗಿ ಎಲ್ಲ ಮಾಡಬೇಕಪ್ಪ? ನಿಮ್ಗೊಂಥರ ಡಿಡ್ ಯು ಫೀಲ್ ಲಿಟಿಲ್ ಶೇಮ್ಫುಲ್ ವೆನ್ ಯು ಆರ್ ಬೀಟನ್ ಬೈ ಸಂಬಡಿ ಹೂ ಈಸ್ ದ ಲೆವೆಲ್ ಆಫ್ JCO? ಕ್ವಶನ್ ಮಾಡಿದರು. ದಟ್ ಟೈಮ್ ಐ ವಾಸ್ ಥಿಂಕಿಂಗ್, ದೆನ್ ಐ ರಿಯಲೈಸ್ ದ್ಯಾಟ್ I have no fear of failure actually. I absolutely have no fear of failure. ಏನೂ ಆಗಲಿ ಪರವಾಗಿಲ್ಲ, I have no fear. So you should have that courage to face the failure. ಆಯಿತು, IAS ಟ್ರೈ ಮಾಡಿದ್ರು, 2 ವರ್ಷ ಆಯಿತು, ಸಿಕ್ಕಲಿಲ್ಲ, IAS ಮುಗಿತು ಅಷ್ಟೇ. ವಾಟ್ ಎಲ್ಸ್? ಈ ಒಂದು ಆಟಿಟ್ಯೂಡ್ ಬಂದೆ ಅಂದರೆ ಸೆಕೆಂಡ್ ಅಬ್ಸ್ಟಕಲ್ ಯು ಕ್ರಾಸ್ಡ್ ಆಲ್ರೆಡಿ. ಇಫ್ ಯು ಓವರ್ಕಮ್ ಯುವರ್ ಫಿಯರ್ ವಿತ್ ದ ಕರೇಜ್ ಆಫ್ ಫೇಲಿಯರ್. 2 things. ಮೂರನೇದು ತುಂಬ ಸುಲಭ, ತುಂಬ ಕಷ್ಟ ಕೂಡ ಅದು. ಯಾಕೆ ಸುಲಭ ಅಂದರೆ 1 and 2 is not entirely in your hands.
It is not a skill you can learn so easily. It takes a lot of time. It may need somebody, some real master, guru ಅಂತ ಹೇಳ್ತಾರಲ್ವಾ, somebody who can initiate into that. ನಮ್ಮ ಗೋಪಿನಾಥ್ ಸರ್ ಥರ somebody who can make you click actually. It's not very easy. Third is easy in one sense because you can learn. What is the third point? Simple. It's about communication. ಆರ್ಟಿಕ್ಯುಲೇಷನ್ ಹೇಳ್ತಾರಲ್ಲ, ಹೂ ಆರ್ ಯು ಅಂತ ಯಾರಿಗೆ ಗೊತ್ತಾಗ್ತದಪ್ಪ, ನೀವು ಹೇಳಬೇಕು. UPSC ಎಕ್ಸಾಮ್ ಬರೀಬೇಕಲ್ಲ, ಯು ಶುಡ್ ರೈಟ್ ಐ ಆಮ್ ಸೋ ಆ್ಯಂಡ್ ಸೋ, ಐ ಆಮ್ ವರ್ದಿ ಆಫ್ ದಿಸ್ ಪೋಸ್ಟ್ ಆಫ್ IAS IPS ಅಂದು ಹೇಗೆ ತೋರಿಸ್ತೀರಿ ಅವ್ರಿಗೂ? ಇಂಟರ್ವ್ಯೂ ಬರೋದು, ಆಮೇಲೆ ಅದು 200 ಮಾರ್ಕ್ಸ್ ಸಿಗಲು ಅದೇ ಇದಲ್ವಾ, 200 ಮಾರ್ಕ್ಸ್ 270 75, this it is of no use. Your main thing is you have to write and say that I am worthy of this particular whatever I am designing for. ಅದಕ್ಕೇನು ಮಾಡಬೇಕು? ಎಕ್ಸ್ಪ್ರೆಷನ್ ಇರಬೇಕು ನಿಮಗೂ. ದಿಸ್ ಈಸ್ ಅ ಸ್ಕಿಲ್, ದಿಸ್ ಈಸ್ ನಾಟ್ ಅ ಕ್ಯಾರೆಕ್ಟರ್, ಇಟ್ಸ್ ಅ ಸ್ಕಿಲ್. ಹೌ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ಇಫ್ ಯು ಆರ್ ಇಫ್ ಯು ಆರ್ ನಾಟ್ ಕಾನ್ಫಿಡೆಂಟ್ ಅಬೌಟ್ ಇಟ್, ಇಫ್ ಯು ಆರ್ ನಾಟ್ ಕ್ಲಿಯರ್ ಅಬೌಟ್ ಇಟ್, ದಯಮಾಡಿ ಜಾಯಿನ್ ಮಾಡಿ. ದರ್ ಆರ್ ಸೋ ಮೆನಿ ಕೋಚಿಂಗ್ ಅಂದರೆ ನಾಟ್ ಫಾರ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ IAS KS ಕೋಚಿಂಗ್, ಐ ಆಮ್ ಟಾಕಿಂಗ್ ಅಬೌಟ್ ಕೋಚಿಂಗ್ ಫಾರ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಹೌ ಟು ಸ್ಪೀಕ್, ಹೌ ಟು ರೈಟ್, ಇಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನಾನು ಹೇಳಿದಲ್ಲ 1 2 3 ಇನ್ ದ ಸೇಮ್ ಆರ್ಡರ್ ಆಫ್ ಪ್ರಿಯಾರಿಟಿ ಐ ಆಮ್ ಟೆಲಿಂಗ್ ಆ್ಯಕ್ಚುಲಿ. ಸೊ ದಯಮಾಡಿ ಹೇಗೆ ಬರೀಬೇಕು, ಹೌ ಡು ಯು ವಾಂಟ್ ಟು ಎಕ್ಸ್ಪ್ರೆಸ್ ಯುವರ್ ಥಾಟ್ಸ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಐ ಥಿಂಕ್ Ravindra Bhatt sir will agree with me, being a senior editor. If you don't know how to express yourself in writing, it is very difficult to succeed in this world. So ದಯಮಾಡಿ, all of you sitting here, if you are going to give the exam, first thing you have to start is what? ಇದೆರಡು ಆದಮೇಲೆ ಜಾಯಿನ್ ಅ ಪ್ಲೇಸ್ ವೇರ್ ಯು ಕ್ಯಾನ್ ರೈಟ್ ಎವ್ರಿ ಡೇ. ಯು ಹ್ಯಾವ್ ಟು ರೈಟ್ 2 pages. ಬ್ಲಾಗ್ ಇದೆಯಂದ್ರೆ ಬ್ಲಾಗಲ್ಲಿ ಹಾಕಿ. ಯಾಕಂದರೆ ನೀವು ಬ್ಲಾಗಲ್ಲಿ ಹಾಕ್ತೀವಿ ಅಂತ ಗೊತ್ತಾಗ್ತೀವಿ ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಬರೀತೀರ ಆ್ಯಕ್ಚುಲಿ. ಎವ್ರಿ ಡೇ ಆರ್ ಎವ್ರಿ ವೀಕ್ ರೈಟ್ ಅ ಬ್ಲಾಗ್, ಲೆಟ್ ಪೀಪಲ್ ರೀಡ್ ಆ್ಯಂಡ್ ಟೆಲ್ ಯು, ಗಿವ್ ದ ಫೀಡ್ಬ್ಯಾಕ್. ಯಾವ ಲ್ಯಾಂಗ್ವೇಜ್ ಬರೀತೀರೋ ನೀವು, ಕನ್ನಡದಲ್ಲಿ ಬರೀಬೋದು, ಇಂಗ್ಲೀಷಲ್ಲಿ ಬರೀಬೋದು, ಯಾವ ಲ್ಯಾಂಗ್ವೇಜ್ ಬರೀಬೋದು. ಆದರೆ ಯು ಶುಡ್ ಬಿ ಏಬಲ್ ಟು ಎಕ್ಸ್ಪ್ರೆಸ್ ಯುವರ್ ಥಾಟ್ಸ್ ಕ್ಲಿಯರ್ಲಿ. ಅದು ನಿಮ್ಮ ಕೈಲಿ ಆಗಲ್ಲ ಅಂದರೆ ದಯಮಾಡಿ UPSC KPSC ಹೋಗಬೇಡಿ ಆ್ಯಕ್ಚುಲಿ. then you will be only doing by luck. You have to only do puja for Bhagavan Roj, and you have to think that sometime I may get I am writing for 6th time, maybe I will get into ಮಾಡಬೇಕು. So this is very important. 3 ಆಯಿತು. The fourth point, the fourth is about sacrifice. What sacrifice? Sacrifice ಅಂದರೆ not about your life, but sacrificing your happiness. Everybody, all of us want to be happy. There is nobody who says, no, I want to be unhappy. And you all want to be happy. But there is something called delayed return ಅಂತ ಹೇಳ್ತಾರೆ. ಅಂದರೆ you have to wait actually. You have to sacrifice, or you have to do with happiness for your bigger happiness in the later part. ತುಂಬ ಸಿಂಪಲ್, ನಿಮಗೆಲ್ಲ ಗೊತ್ತಿದೆ ಸರ್, 4 ವರ್ಷ ಕಷ್ಟಪಡಬೇಕು, ಆಮೇಲೆ ನಮ್ಗೆ IAS ಸಿಗ್ತದೆ, IPS ಸಿಗ್ತದೆ, ನಾವು ವಿಲ್ ಎಂಜಾಯ್ ಲೈಫ್ ಅಂತ ಹೇಳ್ತೀರಾ. ಇಟ್ ಈಸ್ ನಾಟ್ ಸೋ ಈಸಿ ಆ್ಯಕ್ಚುಲಿ. ವಾಟ್ ಐ ಮೀನ್ ಬೈ ಸ್ಯಾಕ್ರಿಫೈಸ್ ಇಸ್ ದ್ಯಾಟ್ it may start with even sacrificing your friends now, what you are doing now. When I used to study for exam, I used to lock myself up. I never used to meet anybody. I used to tell my friends, ನಾನು ದಯಮಾಡಿ ತೊಂದರೆ ಕೊಡಬೇಡಿ, I am not available to you, as simple as that. ನೀವು ಏನು ಬೇಕು ಮಾಡ್ಕೊಳ್ಳಿ. I have to miss my own brother's wedding. ನಾನು ಬಿಹಾರಲ್ಲಿ ಇದ್ದನು, I was working in Bokaro steel plant. My elder brother got married in Chennai. I said I am not coming for the marriage. I told him also, if I am not there, your marriage will not stop. You please go ahead. After the marriage is over, I will come and meet you anyway, don't worry. So, I'm telling this because I see a lot of children getting distracted. They are not able to sacrifice their phones, sir. Mobile phone kuda sacrifice ಮಾಡಲಿಕ್ಕೆ ready ಇಲ್ಲ ಅವರು. What are they looking at actually? You should be able to sacrifice your happiness, your comfort. Then only you can do something. ಇಲ್ಲ ಸರ್ ನಾನು ಹಾಗೆ ಮಾಡ್ತಿದ್ದೆ ಅಂದರೆ ದೆನ್ ಲೀವ್ ಇಟ್ ಲಕ್. ದ 2 ways ಟು ಗೆಟ್ ಎನಿಥಿಂಗ್. ಒನ್ ಈಸ್ ನೀವೇ ಕೆಲಸ ಮಾಡಬೇಕು ಕಷ್ಟಪಟ್ಟು, ಅಥವಾ ದೇವರು ಕೊಡ್ತಾರೆ ಅಷ್ಟೇ. ಸೊ ಯು ಹ್ಯಾವ್ ಟು ಓನ್ಲಿ ಡಿಪೆಂಡ್ ಆನ್ ಸೆಕೆಂಡ್ ಅದರ್ವೈಸ್. ಸೊ ದಿ ಲಾಸ್ಟ್ ಪಾಯಿಂಟ್ ಈಸ್ ಆಲ್ ವಿಚ್ ಐ ನಾಟ್ ಟಾಕ್ ಅಬೌಟ್. ಯಾಕೆಂದರೆ ಲಾಸ್ಟ್ ಪಾಯಿಂಟ್ ಅಬೌಟ್ ದ ಸ್ಟ್ರಾಟಜಿ. ಮೋಸ್ಟ್ ಆಫ್ ಯು ಮಸ್ಟ್ ಬಿ ಥಿಂಕಿಂಗ್ ದಟ್ ಇಲ್ಲ ನಮಗೆ ಸ್ಟ್ರಾಟಜಿ ಕೊಡ್ತಾರೆ, ಇದು ಟಿಪ್ಸ್ ಕೊಡ್ತಾರೆ ಅಂದು. ದ ಟಿಪ್ಸ್ ಈಸ್ ಓನ್ಲಿ ಅ ಸ್ಮಾಲ್ ಪಾರ್ಟ್ ಆಫ್ ಯುವರ್ ಎಕ್ಸಾಮಿನೇಷನ್. ಅಂದರೆ ನಾನು ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ನಾನು ಯಾವ ಸಬ್ಜೆಕ್ಟ್ ಹೋಗಬೇಕು, ಯಾವ ಕೋಚಿಂಗ್ ಸೆಂಟರ್ ಹೋಗಬೇಕು, ಎಷ್ಟು ತಾಸು ಓದಬೇಕು, ಅದಲ್ವಾ. ದಿಸ್ ಇಸ್ ಕಾಲ್ಡ್ ಸ್ಟ್ರಾಟಜಿ ಟು ಕ್ಲಿಯರ್ ದ ಎಕ್ಸಾಮ್. ದಿಸ್ ರಿಕ್ವೈರ್ಡ್, ದಟ್ಸ್ ವೈ ಐ ಇನ್ಕ್ಲೂಡೆಡ್ ಇನ್ ದ ಲಿಸ್ಟ್ ಆಫ್ 5. ಆದರೆ ದಿಸ್ ದ ಲೀಸ್ಟ್ ಇಂಪಾರ್ಟೆಂಟ್ ಆಫ್ ಆಲ್. ಸೊ ಐ ಒನ್ಸ್ ಅಗೇನ್ ರಿಪೀಟ್ ಮಾಡ್ತೇನೆ. ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ಎ ಸ್ಟ್ರಾಂಗ್ ಹಾಂಟಿಂಗ್ ರೀಸನ್ ಟು ಡೂ ಯುವರ್ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್.
number one. Number two, you should have the courage to face the failure. You should imagine yourself not getting civil service at all. You should imagine yourself after 6 years, you don't get IAS and KS, what are you going to do? You have to imagine that and be comfortable with that idea. I am going to become so-and-so. Should be comfortable actually. Third point, skill. You have to gather the skill to express yourself. ಚೆನ್ನಾಗಿ ಹೇಗೆ ಬರೀಬೇಕು ಅಂತ ಗೊತ್ತಾಗಬೇಕು ನಿಮಗೂ. ಮಾತಾಡೋದು ಬೇಕಾಗ್ತದೆ ಇಂಟರ್ವ್ಯೂಯಲ್ಲಿ. ಬಿಫೋರ್ ದಟ್ ಯು ಹ್ಯಾವ್ ಟು ನೋ ಹೌ ಟು ಕನ್ವೆ ಯುವರ್ ಸೆಲ್ಫ್ ಇನ್ ರೈಟಿಂಗ್. ಓಪನ್ ಆಗಿ ಬರೀಬೇಕು. ಡೋಂಟ್ ರೈಟ್ ಡೈರಿ, ಅದರಿಂದ ಏನು ಯೂಸ್ ಆಗಲ್ಲ. ರೈಟ್ ಬ್ಲಾಗ್ಸ್, ಪೇಪರ್ಗೆ ಬರೆದು ಕಳಿಸಿ. ಡೆಕನಾಲ್ ಪೇಪರ್ ಇದೆ, ಪ್ರಜಾವಾಣಿ ಇದೆ, ಬರೆದು ಕಳಿಸಿ. If they publish your article, that shows that you have come to a very good acceptable level of clearing the UPSC. Fourth, dayamade sacrifice madi. You have to, whatever you want, if you are ready to sacrifice, then you will get a delayed return. After 4 years, 5 years, everything will come back. My brother is still with me, only he didn't run away everywhere. I didn't tell me don't come to my house. We are very happy, very much together. ಏನು ಆಗಲಿಲ್ಲ. It's only delayed. ಆ ಸಮಯದಲ್ಲಿ ಅವ್ರಿಗೆ ಸ್ವಲ್ಪ he was upset. He was little upset that time. Probably if I had not got to the exam, I don't know what would have happened. I don't know. But it didn't affect anything much. Last is strategy. You can. I am not going to give a strategy here because strategy depends on person to person. There is no common strategy. Everybody will have a different strategy. ಅದರಿಂದಾಗಿ ನೀವು find out yourself. ನೀವು ಸ್ವಲ್ಪ ಕೆಲಸ ಮಾಡಬೇಕಲ್ವಾ. Please do your work and find out what suits you. ಇಷ್ಟೇ ಐದು ವಿಷಯ ಮಾತ್ರ. And because there's no time today here, I am not taking any questions. But I will take any question you have on the Telegram messenger. Number ಅಲ್ಲಿ ಕೊಟ್ಬಿಟ್ಟಿದ್ದೇನೆ. ಆಯಿತು. So with these few words, I must thank my colleagues who are sitting in the dais for bearing with me for all this time. Because I've been repeating what all of them may be knowing actually. And maybe some of them may not know what I talked. That's why I took the liberty of communicating to them. So ellarku wish you all the best. Do all this thing and I wish all success to you. Dumma ಧನ್ಯವಾದಗಳು. Thank you.